ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸಹ. ಸೊ ಒಂದು ಚಿಕ್ಕದೊಂದು ವಿಡಿಯೋ ಇದು ಯೂಟ್ಯೂಬಿದು ಬಗ್ಗೆ. ಸೊ ಯೂಟ್ಯೂಬಿದು ವಿಡಿಯೋ ಹಾಕೋದು ಬಿಟ್ಟು ನಾನು ತುಂಬ ಸಮಯ ಆಯ್ತು ಅಷ್ಟೇ. ಎಲ್ಲರೂ ನನಗೆ ಕ್ವಶನ್ ಮಾಡ್ತಾರೆ ಯಾಕೆ ಹಾಕೋದಿಲ್ಲ ಅಂತ. ಕಾರಣ ಎಂತ ಹೇಳಿದರೆ, ನನ್ನದು ಕಂಪ್ಲೇಂಟ್, ನನಗೆ ವ್ಯೂಸ್ ಬರುವುದಿಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ. ಅಂದರೆ ಸುಮ್ಮನೆ ಅಷ್ಟು ಹಾಕಿದರೆ ಸಹ ವ್ಯೂಸ್ ಬರೋದಿಲ್ಲ. ಅಂದರೆ ನಾನು ಯೂಟ್ಯೂಬ್ ಚಾನಲ್ ಹೊಸದಾಗಿ ಆರಂಭ ಮಾಡಿದಲ್ಲ, ನಿಮಗೆ ಗೊತ್ತುಂಟು, ಮದುವೆ ಆಗೋದಕ್ಕಿಂತ ಮುಂಚೆ ನನ್ನ ಚಾನಲ್ ಉಂಟು. ಯಾವಾಗದಿಂದ ನಾನು ವಿಡಿಯೋ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಅಂತೇಳಿ ಹೋಗಿ ನೀವು ನೋಡಿದರೆ ಒಂದು ಸಾಧಾರಣ 4 ವರ್ಷದವರೆಗೆ ಆಯಿತು, 4 ವರ್ಷ ಮೇಲೆ ಆಯಿತು. ಸೊ ಹಾಗಾಗಿ ನ್ಯೂ ಅಕೌಂಟ್ ಅಂತ ಅಲ್ಲ, ಹಳೆ ಅಕೌಂಟೇ. ಬಟ್ ಅದೇ 2,500 ಸಬ್ಸ್ಕ್ರೈಬರ್ ಇದ್ದರೆ ಸಹ ಹಾಕಿದ ವಿಡಿಯೋಗೆ 20-30 ವ್ಯೂಸ್ ಬರುವಾಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಗೋದು. ಆದರೆ ನನ್ನ ಲೈಫಲ್ಲಿ ಒಂದು ಕಾನ್ಸೆಪ್ಟ್ ಉಂಟು. ಅದೆಂತ ಹೇಳಿದರೆ, ನಾವು ಎಷ್ಟು ಕಾಯ್ತೇವಾ ಅದಕ್ಕೆ ಸಿಕ್ಕುವ ಫಲ ಸಹ ಅಷ್ಟೇ ಸ್ವೀಟ್ ಇರ್ತದಂತೆ. ಸೊ ಒಂದು ಪಾಯಿಂಟಲ್ಲಿ ನಾನು ಮರ್ತೋದೆ. ಸೊ ಹಾಗಾಗಿ ವಿಡಿಯೋ ಹಾಕೋದನ್ನು ಸ್ಟಾಪ್ ಮಾಡಿದ್ದೆ. ಎಂತ ಕೇಳಿದರೆ, ನಾನು ಎಂತ ಹೇಳ್ತಾರೆ, ಬೇಜಾರಾದೆ, ಡಿಮೋಟಿವೇಶನ್ ಆಯ್ತು, ನನಗೆ ಬೇಜಾರಾಗಿ ಬಿಟ್ಟೆ. ಬಟ್ ಈಗ ನಾನು ಪುನಃ ಅರ್ಥ ಮಾಡಿಕೊಂಡೆ, ನನ್ನ ಲೈಫಲ್ಲಿ ನಾನು ಬೆಸ್ಟ್ ಎಕ್ಸಾಂಪಲ್. ಯಾಕೆ ಹೇಳಿದರೆ, ವೆಯ್ಟ್ ಮಾಡಿದರೆ ಒಳ್ಳೆಯದು ಸಿಗ್ತದಂತ ಹೇಳೋದಕ್ಕೆ. ಸೊ ಯಾಕೆ ಹೇಳಿದರೆ, ನಾನು ಲೈಫಲ್ಲಿ ಹೇಗಿದ್ದೆ ಅಂತ ನನ್ನನ್ನು ನೋಡಿದವರಿಗೆ ಗೊತ್ತುಂಟು. ಇದರಲ್ಲಿ ವಿಡಿಯೋ ನೋಡುವವರು, ನನ್ನನ್ನು ನೋಡಿದವರು ಸುಮಾರು ಜನ ಇದ್ದೀರಿ. ಖಂಡಿತ ನೀವು ಕಂಪಲ್ಸರಿ ಕಮೆಂಟ್ ಹಾಕಬೇಕು. ಯಾಕೆ ಹೇಳಿದರೆ, ನನ್ನ ಲೈಫನ್ನು ಹತ್ತಿರದಿಂದ ನೋಡುವವರಿಗೆ ನನ್ನ ಮದುವೆದು ವಿಷಯದಲ್ಲಿ ಆಗಿರ್ಬೋದು, ನನ್ನ ಲೈಫ್ ಇದು ಸ್ಟ್ರಗಲ್ ಆಗಿರ್ಬೋದು, ನಾನು ಅನುಭವಿಸಿದ ಕಷ್ಟಗಳು, ನೋವುಗಳು ಭಯಂಕರ. ನಾನು ಸ್ಟ್ರಗಲ್ ಮಾಡಿ ಬಂದವಳು, ಹೆಮ್ಮೆಯಿಂದ ಹೇಳ್ತೇನೆ ಬ್ಲಾಸ್ಟರ್, ನಾನು ತುಂಬ ಕಷ್ಟಪಟ್ಟಿದ್ದೇನೆ ಲೈಫಲ್ಲಿ. ಸೊ ಹಾಗಾಗಿ ಈ ವಿಷಯದಲ್ಲಿ ನಾನು ಯಾಕೆ ಎಡವಿದೆ ಹೇಳಿ ಗೊತ್ತಾಗಲಿಲ್ಲ. ಹಾಗಾಗಿ ವಿಡಿಯೋಸನ್ನು ಹಾಕ್ತಾ ಇದ್ದೇನೆ. ಇನ್ನೊಂದು 2ನೇ ಪಾಯಿಂಟ್, ನಿಮ್ಮ ಗಂಡನನ್ನು ಯೂಸ್ ಮಾಡಿಕೊಂಡು ನಿಮಗೆ ರೀಲ್ಸ್ ಮಾಡ್ಬೋದು, ಕಾಮಿಡಿ ವಿಡಿಯೋ ಮಾಡ್ಬೋದು, ನೀವು ಕಪಲ್ಸ್. ಸೊ ನೀವು ಯಾಕೆ ಅದನ್ನು ಮಾಡೋದಿಲ್ಲ ಅಂತೇಳಿ ಸಾಧಾರಣ ಕ್ವಶನ್ ಉಂಟು, ಸಾಧಾರಣ ಕ್ವಶನ್ ತುಂಬ ಜನರದ್ದು. ನೀವು ಇಬ್ಬರು ವಿಡಿಯೋ ಮಾಡಿದರೆ ಕ್ಲಿಕ್ ಆಗ್ತದೆ. ಈಗ ನೋಡಿ, ಪರ್ಸನಲಿ ಇವರು ಮಾಡುವ ಕೆಲಸವನ್ನು ನಾನು ರೆಸ್ಪೆಕ್ಟ್ ಮಾಡ್ತೇನೆ. ಸೊ ಒಂದು ಹೆಂಡತಿಯಾಗಿ ನನಗೆ ಇವರನ್ನು ಎಲ್ಲಿ ತರಬೇಕು, ಯಾವ ವಿಡಿಯೋಕ್ಕೆ ಇವರನ್ನು ಇನ್ವಾಲ್ವ್ ಮಾಡಬೇಕು, ಹೇಗೆ ಇವರು ಬಂದರೆ ಯಾವ ರೀತಿಯಾಗಿ ಹೊರಗಡೆ ಪೋಟ್ರೆ ಆಗ್ತದೆ ಹೇಳಿ ನಾನು ಒಳ್ಳೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೇನೆ. ಸೊ ಒಂದು ದಿನ ಸಹ ಅವ್ರದ್ದು ಬನ್ನಿ ನಾವೊಂದು ಕಾಮಿಡಿ ವಿಡಿಯೋ ಮಾಡುವ ಅಂತೇಳಿ ನಾನು ಯಾವಾಗಾದ್ರೂ ಕಿರಿಕಿರಿ ಮಾಡಿದ್ದೇನೆ? ಇಲ್ಲ. ಯಾಕೆ ಹೇಳಿದರೆ, ನನಗೆ ಗೊತ್ತುಂಟು ಅವರಿಗೆ ಇರುವಂಥ ರೆಸ್ಪೆಕ್ಟಿಗೆ ಅವರು ಕಾಮಿಡಿ ವಿಡಿಯೋ ಮಾಡಲಿಕ್ಕೆ ಹೋದರೆ ಜೋಕರ್ ಆಗಿ ಕಾಣ್ತಾರೆ. ಯಾಕೆ ಹೇಳಿದರೆ, ಅವರಿಗಿರುವ ವ್ಯಾಲ್ಯೂ, ಅವರಿಗೆ ಜನರು ರೆಸ್ಪೆಕ್ಟ್ ಮಾಡೋದು, ಅದು ನನಗೆ ಇನ್ನೂ ಸಹ ಹೆಚ್ಚಾಗಬೇಕು ವಿನಃ ನಾನು ಬಂದು ಅದನ್ನು ಕಡಿಮೆ ಮಾಡಲಿಕ್ಕೆ ನನಗೆ ಬಿಲ್ಕುಲ್ ಇಷ್ಟ ಇಲ್ಲ. ಯಾಕೆ ಹೇಳಿದರೆ, ಅವರದೊಂದು ಟೀಚಿಂಗ್ ಫೀಲ್ಡ್ ಆಗಿರ್ಬೋದು, ಅವರ ಸ್ಟೂಡೆಂಟ್ಸ್ ಆಗಿರ್ಬೋದು, ಅವರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಅವರು ಇವರನ್ನು ಯಾವ ರೀತಿಯಲ್ಲಿ ನೋಡ್ತಾರೆ, ಇವರನ್ನು ಜೋಕರ್ ಮಾಡಲಿಕ್ಕೆ ನನಗೆ ಖಂಡಿತ ಇಷ್ಟ ಇಲ್ಲ. ಹಾಗಂತ ಕಾಮಿಡಿ ಕಾನ್ಸೆಪ್ಟ್ ಮಾಡುವವರು ಹಾಡಲ್ಲ, ಅವರದ್ದು ಫೇಸಿಗೆ ಅವರು ಅದು ಸೂಟ್ ಆಗ್ತದೆ. ಓಕೆ, ನಾನೀಗ ಒಂದು ಕಾಮಿಡಿ ಮಾಡಲಿಕ್ಕೆ ಹೋದರೆ ನನ್ನ ಸ್ವಂತ ತಮ್ಮ ಹೇಳ್ತಾನೆ, ಅಕ್ಕ ನಿನ್ನ ಮುಖಕ್ಕೆ ಕಾಮಿಡಿ ಸೂಟ್ ಆಗುದು, ನೀನು ಸ್ಟ್ರಾಂಗ್, ನೀನು ಕೊಡುವ ಕಂಟೆಂಟ್ ಸ್ಟ್ರಾಂಗು, ನೀನು ಮಾತಾಡುವಂಥ ಕಂಟೆಂಟ್ ಸ್ಟ್ರಾಂಗ್, ಸೊ ನಿಮಗೆ ಕಾಮಿಡಿ ಮ್ಯಾಚ್ ಆಗುದಿಲ್ಲ. ಸೊ ಹಾಗೆ ಒಬ್ಬೊಬ್ಬರ ಫೇಸಿಗೆ ಅವರು ಅದಕ್ಕೆ ಅಂತೇಳಿ ಕಾಮಿಡಿ ಮಾಡೋರು ಹಾಳಂತೆಲ್ಲ ಅವರನ್ನು ನೋಡಿ ನಾನು ಸಹ ಎಂಜಾಯ್ ಮಾಡ್ತೇನೆ, ಇವರು ಎಂಜಾಯ್ ಮಾಡ್ತಾರೆ. ಈಗ ಅರವಿಂದ್ ಬೋಳರ್ ಆಗಿರ್ಬೋದು, ಅವರೆಲ್ಲ ಅದಕ್ಕೇನೆ ಸೃಷ್ಟಿಯಾದವರು, ಗೊತ್ತಾಯ್ತಾ? ಅಂತ ಹೇಳಿದ್ರೆ ಅವರದ್ದು ಬಾಡಿ ನೇಚರ್ ಆಗಿರ್ಬೋದು, ಅವರ ಕಲೆ ಆಗಿರ್ಬೋದು, ಅದನ್ನ ನಾವು ರೆಸ್ಪೆಕ್ಟ್ ಮಾಡ್ಬೇಕು. ಯಾಕೆ ಹೇಳಿದ್ರೆ ಅವರು ಅದಕ್ಕೆ. ಹಾಗಂತ ಯಾವುದೋ ಒಂದು ಸೀರಿಯಸ್ ಇರುವ ವ್ಯಕ್ತಿ ಅಂತ ತಗೊಂಡು ಬಂದ್ ಬಾ ಅಥವಾ ಸೀರಿಯಸ್ ಅಂದ್ರೆ ಹಾಗೆ ಅಲ್ಲ. ಅಂತ ಹೇಳಿದ್ರೆ ಅವರು ಇಷ್ಟೊತ್ತು ಅವರ ಲೈಫಲ್ಲಿ ಅದನ್ನು ಮಾಡಲೇ ಇಲ್ಲ. 35-36 ವರ್ಷದಲ್ಲಿ ಅವರು ಸ್ಟ್ರಿಕ್ಟ್ ಆಗಿ ಅವರು ಕೋಚಿಂಗ್ ಮಾಡ್ತಾರೆ, ಟೀಚಿಂಗ್ ಮಾಡ್ತಾರೆ. ಒಮ್ಮೆಲೆ ಬಾ ನೀನು ನನ್ನ ಯೂಟ್ಯೂಬ್ಗೋಸ್ಕರ ಅಥವಾ ನನ್ನ ಫೇಸ್ಬುಕ್ಕಿಗೆ, ಇನ್ಸ್ಟಾಗ್ರಾಮಿಗೆ ಬನ್ನಿ ಕಾಮಿಡಿ ಮಾಡುವಂತ ಹೇಳಿ ಕರೀಲಿಕ್ಕೆ ಆಗುದಿಲ್ಲ, ನಂಗೆ ಕರೆಯುವುದೇ ಇಲ್ಲ. ಅವರದ್ದು ವೇಯಲ್ಲಿ ಅವರು ಮಾಡುವಂತ ಕೆಲಸಕ್ಕೆ, ಅವರಿಗಿರುವ ರೆಸ್ಪೆಕ್ಟಿಗೆ ಖಂಡಿತವಾಗಿ ಅದು ಶೋಭೆ ಕೊಡೋದಿಲ್ಲ ಹೇಳಿ ನನಗೆ ಗೊತ್ತುಂಟು. ಯಾಕೆ ಹೇಳಿದರೆ, ಅದಾದರೆ ನೆಕ್ಸ್ಟ್ ಅವರನ್ನು ಜನರು ನೋಡುವಂಥ ರೀತಿಯ ಕಾಮಿಡಿಯನ್ ಆಗಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮೇ ಬಿ ಹಾಳಂತೇಳಿ ಹೇಳೋದಿಲ್ಲ, ಬಟ್ ನನಗೆ ನನ್ನ ಗಂಡ ಕಾಮಿಡಿಯನ್ಗಿಂತ ಜಾಸ್ತಿ ಈಗ ಹೇಗಿದ್ದಾರೆ ಅದರಲ್ಲೇ ಮೇಲೆ ಬಂದು ಅದರಲ್ಲೇ ಹೆಸರು ಮಾಡಬೇಕಂತೇಳಿ ಆಸೆ. ಯಾಕೆ ಹೇಳಿದರೆ, ಅವರಿಗೆ ತುಂಬ ಜನ ರೆಸ್ಪೆಕ್ಟ್ ಕೊಡ್ತಾರೆ, ತುಂಬ ಜನ ಅವ್ರ ಹತ್ರ ಮಾತಾಡುವಾಗ ನಂಗೆ ಗೊತ್ತಾಗ್ತದೆ, ನಾನು ಫೀಲ್ ಮಾಡ್ತೇನೆ. ಒಂದು ಒಳ್ಳೆಯ ಹೆಂಡತಿಯಾಗಿ ನನಗೆ ಅವರು ಹೇಗಿರ್ಬೇಕು ಹೇಳಿ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ನಾನು ಹೇಳುವ ಮಾತು ನಿಮಗೆ ಕೂಡ ಅರ್ಥ ಆಯ್ತು ಅಂತೇಳಿ ಅಂದ್ಕೊಂಡಿದ್ದೇನೆ. ಒಂದು ಸ್ಟ್ರಿಕ್ಟ್ ಟೀಚರ್ ಅಂತ ತಗೊಂಡು ಬಂದು ಕಾಮಿಡಿಯನ್ ಮಾಡಲಿಕ್ಕೆ ನನಗಂತೂ ನನ್ನ ಮನಸ್ಸು ಒಪ್ಪುದಿಲ್ಲ. ಸೊ ಹಾಗಾಗಿ ಒಳ್ಳೆ ವಿಷಯ ಮಾತಾಡುವ, ಒಳ್ಳೆ ವಿಷಯವನ್ನು ಅವರ ಹತ್ರ ನಾನು ಒಂದೊಂದ್ಸತಿ ಹೇಳ್ತೇನೆ. ಇಂಥದ್ದೊಂದು ಪರ್ಟಿಕ್ಯುಲರ್ ಟಾಪಿಕ್ ಬಂದಾಗ ಬ್ಲಶ್ ಬನ್ನಿ ಈ ವಿಷಯವನ್ನು ಮಾತಾಡುವ, ಒಂದು ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತೇಳಿ ನಾನು ಅವರನ್ನು ಕರೆದು ಅವ್ರ ಹತ್ರ ಮಾತಾಡಿಸ್ತೇನೆ. ಅವ್ರು ಮಾತಾಡ್ತಾರೆ, ಇಲ್ಲ ಹೇಳುದಿಲ್ಲ. ಮೇ ಬಿ ಗೊತ್ತಿಲ್ಲ, ನಾನು ಫೋರ್ಸ್ಫುಲಿ ಒಂದು ಕಾಮಿಡಿ ಮಾಡುವ ಹೇಳಿದ್ರೆ ಅವ್ರು ಬರಲಿಕ್ಕೂ ಸಾಕು, ಬಟ್ ನನಗೆ ಇಷ್ಟ ಇಲ್ಲ. ಸೊ ಇದೊಂದು ಬ್ಲಾಸ್ಟರ್ದು ನಂದು ವಿಷಯದಲ್ಲಿ ಕ್ಲಾರಿಟಿ. ಯಾಕೆ ನಾವು ಕಾಮಿಡಿ ಕಂಟೆಂಟ್ ಮಾಡೋದಿಲ್ಲ ಅಥವಾ ಕಪುಲಾಗಿ ಕಾಣೋದಿಲ್ಲ ಅಂತ ಹೇಳುವಂಥದ್ದು ನನ್ನ ಒಂದು ಅಭಿಪ್ರಾಯವನ್ನು ನೀವು ಸಹ ರೆಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳುವಂಥದ್ದು ಆಶೆ ನನಗೆ.
ಸೊ ಹಾಗಾಗಿ ಅದಾದ ನಂತರ ಯೂಟ್ಯೂಬ್ ವಿಚಾರದಲ್ಲಿ ಸಹ ನಾವು ಒಳ್ಳೊಳ್ಳೆ ವಿಚಾರಗಳನ್ನು ಕೆಲವೊಂದೊಂದ್ಸತಿ ಎಷ್ಟೋ ಹೆಲ್ತ್ ಬೆನಿಫಿಟ್ಸ್ ಅನ್ನು ನಾವು ಹಂಚಿಕೊಂಡಿದ್ದೇವೆ, ಶೇರ್ ಮಾಡಿದ್ದೇವೆ, ಮಾತಾಡಿದ್ದೇವೆ. ನಾನು ಇವರಿಗೆ ಯಾವಾಗಲೂ ಹೇಳುವಂಥದ್ದು, ನಾವು ಹಾಕುವ ಕಂಟೆಂಟಿನಿಂದ ಲಕ್ಷಗಟ್ಟಲೆ ವ್ಯೂಸ್ ಹೋಗ್ತದಿಲ್ಲ ಅವಾಗ ಗೊತ್ತಿಲ್ಲ ಬ್ಲಾಸ್ಟರ್, ಬಟ್ 2-3 ಜನರಿಗೆ ಉಪಯೋಗ ಆದರೆ ಸಾಕು ಅಂತೇಳಿ ಎಷ್ಟೋ ಪರ್ಸನಲ್ ಮೆಸೇಜನ್ನು ನಾನು ತೋರಿಸಿದ್ದೇನೆ. ವೆಯ್ಟ್ ಲಾಸ್ ಇದಾಗಿರ್ಬೋದು ಎಲ್ಲದನ್ನು ನೋಡಿ ಇವರಿಗೊಂದು ಯಾರಿಗೆ ಉಪಯೋಗ ಆಯ್ತಂತೆ ಮಾರ್ರೆ, ನೋಡಿ ಒಳ್ಳೇದಾಯ್ತು. ಸೊ ಈ ರೀತಿಯಾದ ಮನಸ್ಥಿತಿ ನಾನಿರುವವಳು. ನಾನು ಯಾವಾಗಲೂ ಎಂತ ಬಿಲೀವ್ ಮಾಡ್ತೇನೆ ಹೇಳಿದ್ರೆ, ನಾವು ಮಾಡುವ ವಿಡಿಯೋದಿಂದ ನಮಗೆ ರೆವಿನ್ಯೂ ಈ ಲೋಕದಲ್ಲಿ ಸಿಕ್ಕದೇ ಇರಬಹುದು ಅಂತ ಹೇಳಿದ್ರೆ, ಈಗ ನಮ್ಗೆ ಏನು ಅಂಥದ್ದು ಬರ್ತಾ ಇಲ್ಲ ಯಾವುದರಲ್ಲಿ. ಎಲ್ಲರೂ ಹೇಳ್ತಾರೆ ನೀನು ಅದು ಇದು ಎಲ್ಲದರಲ್ಲಿ ಇರುತ್ತೆ, ಬಟ್ ಇಲ್ಲ, ಸಿಗ್ತಾ ಇಲ್ಲ, ರೆವಿನ್ಯೂ ಬರ್ತಿಲ್ಲ. ಯಾಕೆ ಹೇಳಿದ್ರೆ ಜನರು ಅಷ್ಟವರೆಗೆ ನಮ್ಮನ್ನು ತಗೊಂಡಾಗಿ ರೀಚ್ ಮಾಡಿಸ್ಲಿಲ್ಲ, ಮೇ ಬಿ ಇನ್ನೂ ಸ್ವಲ್ಪ ಟೈಮ್ ಉಂಟು ಅಂತೇಳಿ. ಬಟ್ ನಾನು ಯಾವ್ದನ್ನು ಬಿಲೀವ್ ಮಾಡೋದು ಹೇಳಿದ್ರೆ, ಈ ಇರುವಲ್ಲಿ ನಾವು ಒಳ್ಳೇದು ಮಾಡ್ಕೊಂಡು ಹೋದ್ರೆ ಜನರು ಬ್ಲೆಸ್ಸಿಂಗ್ಸ್ ಕೊಡ್ತಾರಿಲ್ಲ ಗೊತ್ತಿಲ್ಲ, ಬಟ್ ಮೇಲೆ ಇರುವವರು ಖಂಡಿತ ಗುಡ್. ಅದು ನನ್ನ ಲೈಫಲ್ಲಿ ನಾನು ಅನುಭವಿಸಿದ್ದೇನೆ. ನಾನು ಯಾರಿಗೆ ಸಹ ಹಾಳು ಮಾಡ್ಲಿಕ್ಕೆ ಯಾರಿಗೆ ಸಹ ತಪ್ಪು ಕಷ್ಟ ಕೊಡ್ಲಿಕ್ಕೆ ಹಾಳು ಮಾಡುದು, ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡುದು ನಾನು ಎನಿಸ್ತಿಲ್ಲ. ಯಾಕೆ ಗೊತ್ತುಂಟಾ ಬ್ಲಾಸ್ಟರ್, ನಂಗೆ ಗೊತ್ತುಂಟು ನಾನು ಮಾತನಾಡಿದ್ರೆ, ನಾನು ಯಾರಿಗಾರು ಕೆಟ್ಟದ್ದು ಮಾಡಿದ್ರೆ ಅದು ಉಲ್ಟಾ ನನ್ಗೇನೆ ಬರ್ತದೆ ನಂಗೆ ಗೊತ್ತುಂಟು. ಸೊ ನನಗೆ ಒಳ್ಳೇದಾಗ್ಬೇಕಲ್ಲ. ಸೊ ನಾನು ಹಾಗಾಗಿ ಬೇರೆಯವರಿಗೆ ಸಹ ಒಳ್ಳೇದನ್ನೇ ಮಾತಾಡುದು, ಯಾರಿಗಾದ್ರೂ ಉಪಯೋಗ ಆಗುದನ್ನೇ ಹೆಲ್ಪ್ ಮಾಡ್ಲಿಕ್ಕೆ ಹೋಗುದು. ಯಾಕೆ ಹೇಳಿದ್ರೆ ಅಲ್ಲಿಂದ ಸಿಗ್ತದೆ ಹೇಳಿ ಗೊತ್ತುಂಟು. ಇಲ್ಲಿ ರೆವಿನ್ಯೂ ಇಲ್ಲದಿರ್ಬೋದು, ಬಟ್ ಅಲ್ಲಿದು ರೆವಿನ್ಯೂ ನನ್ನ ಲೈಫಲ್ಲಿ ಆಲ್ರೆಡಿ ಸಿಕ್ಕಾಗಿದೆ. ಒಂದು ಮುತ್ತಿಲ್ಲೇ ಉಂಟು ಹತ್ರದಲ್ಲಿ, ಹೇಳ್ಬೇಕಂತ ಇಲ್ಲ. ಇದು ಒಂದು ಎಂತ ಹೇಳ್ತಾರೆ, ನಾವು ಎಷ್ಟು ವೆಯ್ಟ್ ಮಾಡ್ತೇವ ಅದರಿಂದ ಸಿಕ್ಕುವಂತ ಫಲ ಅಷ್ಟು ಸ್ವೀಟ್ ಆಗಿರ್ತದಂತೆ. ಸೊ ಅದು ಫಲ ತುಂಬಾ ಟೇಸ್ಟಿ ಅಂತೆ. ಕಾದಷ್ಟು ನಿಮ್ಗೆ ಒಮ್ಮೆಲೆ ಕೊಟ್ರೆ ಅದಕ್ಕೆ ಬೆಲೆ ಇರುವುದಿಲ್ಲ. ನಾವು ಸ್ಟ್ರಗ್ಲೇ ಮಾಡಿರುವುದಿಲ್ಲ, ಕಷ್ಟವೇ ಪಟ್ಟಿರುವುದಿಲ್ಲ. ಒಮ್ಮೆಲೆ ನಿನ್ನ ಕೈಗೆ ಇಟ್ರೆ ಅದನ್ನು ಹೇಗೆ ವ್ಯಾಲ್ಯೂ ಮಾಡ್ಬೇಕಂತೇಳಿ ಮನುಷ್ಯರಿಗೆ ಗೊತ್ತೇ ಆಗುದಿಲ್ಲ ಅಂತೆ. ಸೊ ಹಾಗಾಗಿ ಪರವಾಗಿಲ್ಲ, ಸ್ವಲ್ಪ ಲೇಟ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಬೆಳೀಲಿ ಅಥವಾ ಬೆಳೆಯದಿರ್ಲಿ, ಒಂದು 4 ಜನರಿಗೆ ನಾನು ಹಾಕುವ ವಿಡಿಯೋದಿಂದ ಹೆಲ್ಪ್ ಆಗಲಿ, ಸಿಕ್ಕುವಂಥದ್ದು ಸಿಕ್ಕಲಿ. ಒಂದು ಆಲ್ರೆಡಿ ಸಿಕ್ಕಿದೆ, ಒಂದು ಒಳ್ಳೆ ಫ್ಯಾಮಿಲಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬ ಜನರಿಗೆ ಗೊತ್ತು. ನಾನು ಫಸ್ಟಿಗೆ ಹೇಳಿದೆ, ನನ್ನ ಲೈಫನ್ನು ನೋಡಿದವರು ಈ ವಿಡಿಯೋ ನೋಡಿದ ಮೇಲೆ ಕಂಪಲ್ಸರಿ ಕಮೆಂಟ್ ಹಾಕ್ಬೇಕಂತೇಳಿ. ನಾನು ತುಂಬ ಜನ ನನ್ನ ಮೈಂಡಲ್ಲಿ ಉಂಟು, ಇವರು ಹಾಕ್ಬೋದು. ಯಾಕೆ ಹೇಳಿದರೆ ನೋಡಿದವರು ಜಾಸ್ತಿ ಇದ್ದೀರಿ. ಹೊಸತ್ತು ಪಾಪ ಸಬ್ಸ್ಕ್ರೈಬರಿಗೆ, ನನ್ನ ಮದುವೆ ಆದ ಮೇಲೆ ನೋಡಿದವರಿಗೆ ಗೊತ್ತಿಲ್ಲ ನಾನು ಮೊದಲು ಹೇಗಿದ್ದೆ ಅಂತೇಳಿ. ಬಟ್ ಸೊ ಹಾಗೆ ಯಾಕೋ ಈ ಒಂದು ವಿಷಯವನ್ನು ತಿಳಿಸಿದ್ರು ರಜೆಯಲ್ಲಿ ಶೇರ್ ಮಾಡ್ಬೇಕಂತೇಳಿ ನನಗೆ ಅನಿಸಿತು, ಹಾಗಾಗಿ ಶೇರ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ, ಬೇರೆ ಏನಿಲ್ಲ. ಥ್ಯಾಂಕ್ ಯು.